ವೆಲ್ಕಮ್ ಟು ಸಿದ್ದರಾಮೇಶ್ವರ ಸ್ಟಡಿ ಜೂನ್. ಫ್ರೆಂಡ್ಸ್, ಈ ವಿಡಿಯೋ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟು. ಹೇಗೆಂದರೆ, ಇತ್ತೀಚಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದಾಗ ವಿಭಕ್ತಿ ಪ್ರತ್ಯಯಗಳ ಮೇಲೆ 2 ರಿಂದ 3 ಮಾರ್ಕ್ಸನ್ನು ಕಂಪಲ್ಸರಿಯಾಗಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಲೆಂತಿಯಾಗಿ ಓದೋದಕ್ಕಿಂತ ಸ್ಮಾರ್ಟಾಗಿ ಓದೋಣ. ಸ್ಮಾರ್ಟಾಗಿ ಅಂದರೆ ಹೇಗೆ? ಈ ವಿಭಕ್ತಿ ಪ್ರತ್ಯಯ ಚಾರ್ಟನ್ನು ಒಂದು ಸಲ ನೋಡಿ. ನೀವು ಅವರು ಹೆಚ್ಚಾಗಿ ಕಾರಕಾರ್ಥಗಳ ಮೇಲೆ ಕೇಳಿರ್ತಾರೆ, ಹಳೆಗನ್ನಡ ಮತ್ತು ಹೊಸಗನ್ನಡ ಪ್ರತ್ಯಯದ ಮೇಲೆ ಕೇಳಿರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡು, ಇಂಥ ಚಾರ್ಟನ್ನು ಮನೆಯಲ್ಲಿ ರೆಡಿ ಮಾಡಿಕೊಂಡು ನಾವು ಜಾಸ್ತಿ ಓಡಾಡುವಂಥ ಜಾಗದಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಹಾಲಲ್ಲಿ, ಕಿಚನ್ನಲ್ಲಿ ಮತ್ತು ಬೆಡ್ರೂಮಲ್ಲಿ ಪೇಸ್ಟ್ ಮಾಡಿಕೊಂಡು ಎವ್ರಿಡೇ ಓಡಾಡುವಾಗ ಒಂದು ಸಲ ಕಣ್ಣಾಡಿಸ್ಬೇಕು. ಆವಾಗ ನಮಗೆ ವಿಭಕ್ತಿ ಪ್ರತ್ಯಯದ ಸಂಪೂರ್ಣ ಚಿತ್ರ ನಮ್ಮ ಮೈಂಡಲ್ಲಿ ಕುತ್ಕೊಂಡು ಎಕ್ಸಾಮ್ದಲ್ಲಿ ಏನಾಗುತ್ತದೆ, ನಮ್ಮ ಸಮಯ ಉಳಿತಾಯ ಆಗುತ್ತೆ ಮತ್ತು ಬೇರೆ ಪ್ರಶ್ನೆಗಳಿಗೆ ನಾವು ಟೈಮ್ ಕೊಡ್ಬೋದು. ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಂಡಿರುವಂಥ ಚಾರ್ಟನ್ನು ನಿಮ್ಗೆ ರೆಡಿ ಮಾಡಿ ನಿಮ್ಮ ಟೈಮನ್ನು ನಾನು ಸೇವ್ ಮಾಡಿದೆ ಮತ್ತು ಬೇರೆ ವಿಷಯವನ್ನು ನಿಮಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.